ಜೈ ಶ್ರೀಮಾತ. ದೂತ ಸಂವಾದವೆಂಬ 10ನೆಯ ಅಧ್ಯಾಯ. ಶುಂಭಾಸುರನ ದೂತನಾದ ಸುಗ್ರೀವನೆಂಬುವನು ಶುಂಭನನ್ನು ಮದುವೆಯಾಗೆಂದು ದೇವಿಗೆ ಬೋಧಿಸುವುದು. ದೂತನಾದ ಸುಗ್ರೀವ ದೇವಿಗೆ ಖ್ಯಾತನಃ ಮಹಾಶುಂಭದೈತ್ಯನ ಓತು ಕೈ ಹಿಡಿಯೆಂದು ಬಹು ಬಗೆಯಿಂದ ಬೋಧಿಸಿದ. ದೇವಿಯ ಕೃಪೆಯನ್ನು ಪಡೆದ ದೇವತೆಗಳು ತಮ್ಮ ತಮ್ಮ ಊರುಗಳಿಗೆ ನಡೆದು ಮೊದಲಿನಂತೆಯೇ ಕೆಲಸ ಕಾರ್ಯಗಳಲ್ಲಿ ತಲ್ಲೀನರಾದರು. ಹೀಗೆ ಬಹಳ ದಿನಗಳಾದ ಅನಂತರ ಒಂದು ಭಯಂಕರವಾದ ಘಟನೆ ನಡೆಯಿತು. ಅದೇನೆನ್ನಲಿ, ಶುಂಭ ನಿಶುಂಭರೆಂಬ ಭಯಂಕರ ರಾಕ್ಷಸರು ದೇವತೆಗಳ ಪದವಿಯನ್ನು ಕಿತ್ತುಕೊಂಡರು. ಶುಂಭನೆಂಬುವನು ಹಿರಿಯನು, ನಿಶುಂಭನೆಂಬುವನು ಅವನ ತಮ್ಮನೇ ಪ್ರಧಾನಮಂತ್ರಿಯೂ ಆಗಿದ್ದ. ಇವರಿಬ್ಬರೂ ರಾಜರಿಗೆ ರಾಜರಾಗಿದ್ದರು. ಇವರು ಯಜ್ಞಗಳಲ್ಲಿ ಭಾಗ ಪಡೆದು ದೇವತೆಗಳನ್ನು ಸದೆಬಡಿದು ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಂಡರು. ರವಿಯ ಅಧಿಕಾರ ಕಿತ್ತುಕೊಂಡು ತಾವೇ ಸೂರ್ಯರಾದರು. ಕುಬೇರ, ಅಗ್ನಿ, ವರುಣ, ಯಮ, ವಾಯವ್ಯ, ನಿರುತಿ ಇವರೆಲ್ಲರ ಅಧಿಕಾರಗಳನ್ನು ಕಿತ್ತುಕೊಂಡು ಇಂದ್ರನನ್ನು ಓಡಿಸಿ ಇಂದ್ರ ಪದವಿಯನ್ನು ಕಿತ್ತುಕೊಂಡು ಮೆರೆಯತೊಡಗಿದರು. ಹೀಗೆ ಎಲ್ಲರನ್ನೂ ಹೊಡೆದು ಓಡಿಸಲು ದೇವತೆಗಳೆಲ್ಲರೂ ಒಂದುಗೂಡಿ ತಮ್ಮ ದುಸ್ಥಿತಿಯನ್ನು ಕುರಿತು ಬಹಳ ಯೋಚಿಸತೊಡಗಿದರು. ಶಿವನ ಬಳಿಗೆ ಹೋದರೆ ಈ ಸಮಸ್ಯೆ ಬಗೆಹರಿಯದು. ದೇವಿಯಲ್ಲದೆ ಬೇರೆ ಯಾರಿಂದಲೂ ಈ ರಾಕ್ಷಸರು ಸಾಯುವುದಿಲ್ಲ. ಈ ರಾಕ್ಷಸರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಆತನಿಂದ ಅಮರತ್ವವನ್ನು ಪಡೆದುಕೊಂಡಿದ್ದಾರೆ. ಯಾರಿಂದಲೂ ಮರಣವಾಗದಂತಹ ವರವನ್ನು ಪಡೆದಿದ್ದಾರೆ. ಸ್ತ್ರೀ ಹೊರತಾಗಿ ಬೇರೆ ಯಾರೂ ಇವರನ್ನು ಕೊಲ್ಲಲಾರರು. ಅಂದು ಮಹಿಷಾಸುರನ ಕಾಟವನ್ನು ತಪ್ಪಿಸಲಿಕ್ಕೆಂದು ದೇವಿಯು ಅವನನ್ನು ಕೊಂದಳು. ಇಂದು ಈ ಅಸುರರನ್ನು ಕೊಲ್ಲಲು ದೇವಿಯಿಂದಲ್ಲದೆ ಮತ್ತೆ ಯಾರಿಂದಲೂ ಸಾಧ್ಯವಾಗದು. ನಡೆಯಿರಿ, ಅಲ್ಲಿಗೆ ಹೋಗೋಣ ಎಂದು ತೀರ್ಮಾನ ಮಾಡಿಕೊಂಡು ದೇವತೆಗಳೆಲ್ಲರೂ ಹಿಮಾಚಲಕ್ಕೆ ನಡೆದು ಪರದೇವತೆಯಾದ ಪಾರ್ವತಿಯನ್ನು ಕಂಡರು. ದೇವತೆಗಳೆಲ್ಲರೂ ದೇವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ದೇವಿಯನ್ನು ಕುರಿತು, ತಾಯೇ ಹೈಮಾವತಿಯೇ, ಶಾಂಭವಿ, ಶಾಂತಯೇ, ಶರ್ವಯೇ, ಸಜ್ಜನರ ಭಯವನ್ನು ಹೋಗಲಾಡಿಸುವ ಮಹಾಮಾತೆ, ನಿರ್ಮಲವಾದ ಪೂರ್ಣಬ್ರಹ್ಮಳೆ, ಭಕ್ತರ ಹೃದಯ ಕಮಲಯದಲ್ಲಿ ನೆಲೆಸಿರುವವಳೆ, ನಮೋ ಮಹಾತಾಯೇ, ಪರಮಾಯೇ, ಪರಾಂಬೆ, ಶಿವೆ, ರುದ್ರಾಯೇ, ನಿತ್ಯ ಅನಂತಳೆ, ನಿರ್ಮಾಯೆಯೇ, ಕಾರುಣ್ಯ ಗುಣಗಣಿ, ಶಂಕರಿ, ಭವಾನಿ, ಕಲ್ಯಾಣಿ, ನಮೋ ನಮೋ ತಾಯೇ, ಜ್ಞಾನಿಯೇ, ಸ್ವಯಂ ಸ್ಮರಣೆಯೇ, ಸುಜ್ಞಾನಿಯೇ, ಸೂಕ್ಷ್ಮಳೆ, ಆನಂದೆ, ಸ್ವಾನಂದಾತ್ಮೆ, ಸುಖರೂಪೆ, ನಿಜ ಶುದ್ಧ ಚಿತ್ತಳೆ, ಮಹಚ್ಚಿತ್ ಪ್ರಕಾಶಳೆ, ಕಾತ್ಯಾಯಿನಿ, ನಮೋ ನಮಃ. ಕೃಷ್ಣೇ, ಧೂಮ್ರಾಯೇ, ತೇಜಸ್ವಿನಿ, ಮಹಾಲಕ್ಷ್ಮಿ, ಸರಸ್ವತಿ, ಸ್ವರ್ಗಾಯಿ, ಮಂಗಳೇ, ಈಶ್ವರಿ, ಸದಾತ್ಮೆ, ವೈಷ್ಣವಿಯೇ, ನಮೋ ನಮಃ. ನೀನು ಮಹಾವಿಷ್ಣು ರೂಪಿಣಿ, ಮಹಾವಿಷ್ಣುಮಾಯೆ, ಪರಬ್ರಹ್ಮೆ, ಪೂರ್ಣಬ್ರಹ್ಮೆ, ಪೂರ್ಣಾಯೇ, ನೀನು ನಿತ್ಯಾತ್ಮೆ, ನಿಶ್ಚಲೆ, ಓಂಕಾರಿ, ವೈಭವಯುತೆ. ಅಲ್ಲದೆ ನೀನು 3 ಲೋಕಗಳ ಪ್ರತ್ಯಕ್ಷ ರೂಪು. ತಾಯೇ, ನೀನು ಯೋಗಾಂಗ ರೂಪಿಣಿ, ವೇದಾಂಗ ವ್ಯಾಪಿನಿ, ಚಿದ್ಬಿಂದು, ಚಿದಾಭಾಸೆ, ಚಿಚ್ಛಾಯೆ, ಸದ್ಬುದ್ಧಿ, ನೀನೇ ದುರ್ಬುದ್ಧಿ, ನೀನೇ ಗಣಪತಿ. ತಾಯೇ, ನಿನಗೆ ನಮಸ್ಕರಿಸುತ್ತೇವೆ. ತಾಯೇ, ಮಧುಕೈಟಭಾರಿಣಿ, ಮಹಿಷಾರಿ, ಶೌರಿ, ಕಾಪಾಲಿಯೇ, ಕಾಳರಾತ್ರಿಯೇ, ಹೇ ಮಹಾರಾತ್ರಿ. ತಾಯೇ, ನೀನು ರಕ್ತಾಕ್ಷಿ, ಮಹಾರೌದ್ರಿ, ಜ್ವಾಲಾಯೇ, ಮಹಾಜ್ವಾಲಿನಿ, ಜ್ವಾಲಾಮುಖೆ, ನಮೋ ದೇವಿ. ದೇವಿ, ನೀನು ನಿತ್ಯ ವೀಣಾ ವಿನೋದೆ, ವಿಸ್ಮಯೇ, ನಿತ್ಯ ಆಗಮ ನಿಗಮಗಳಲ್ಲಿ ಸಂಚರಿಸುವವಳು, ನಿತ್ಯ ನಿರ್ಗುಣೆ, ನಿತ್ಯ ನಿಶ್ಚಲೆ, ನಿಜ ನಿರ್ವಿಕಾರೆ, ನೀನು ಸರ್ವಕ್ಕೂ ನಿತ್ಯಳಾದವಳು, ಸಾಕ್ಷಿಯಾದವಳು, ನಿತ್ಯ ಮಂಗಳೇ, ನಿಗಮಗಳಿಗೆ ಮಾತ್ರ ಗೋಚರಳಾಗುವವಳು. ನೀನೇ ನಿತ್ಯವಸ್ತು ತಾಯೇ, ಲಜ್ಜಿಷ್ಣು ರೂಪೆ, ಧಾತೃಸ್ವರೂಪೆ, ಮಾತೃಸ್ವರೂಪೆ, ಭ್ರಾತೃಸ್ವರೂಪೆ, ಭ್ರಾಂತಿಸ್ವರೂಪೆ, ಕಾಯಸ್ವರೂಪೆ. ತಾಯೇ, ನೀನು ಶಾಂತಿ, ದಾಂತಿ, ಅಖಲ, ಆವರಣ, ಚಿತ್ತ, ದತ್ತ, ಸ್ಮೃತಿ, ಶಕ್ತಿ, ಯುಕ್ತಿ ಮೂಲ, ದಿಷ್ಪ, ಅಚಲ, ಧೃತಿ, ಜಾತಿ, ನೀತಿ, ಈಕ್ಷಣ, ಇಂದ್ರಿಯ, ಅವ್ಯಕ್ತ, ಅಗಮ್ಯ, ದಯೆ, ವೃತ್ತಿ, ಸತ್ಯ, ನೃತ್ಯ, ನಾದ, ಭೂತ, ಖ್ಯಾತ, ಮೃತ್ಯು ಇವುಗಳ ಸ್ವರೂಪಳಾಗಿರುವೆ. ದೇವಿ, ನೀನು ವಿಶ್ವರೂಪಿ, ವಿಶ್ವಧಾರಿಣಿ, ಮಹಾವಿಶ್ವಸೂತ್ರಗಳು, ವಿಶ್ವಚೇಷ್ಟಿತಳು,
ಅಶ್ವ, ಗಜ, ಶನಿ, ಪಶು, ಕಶ್ಸರ, ತೃಣ, ಕ್ರಿಮಿ ಇವೆಲ್ಲರದರ ಸ್ವರೂಪಳಾಗಿರುವೆ, ನಮ್ಮನ್ನು ಕಾಪಾಡು ಎಂದು ಪ್ರಾರ್ಥಿಸಿದರು. ಈ ರೀತಿ ದೇವತೆಗಳು ದೇವಿಯ ಸ್ತುತಿಯನ್ನು ಮಾಡಲು ಪಾರ್ವತಿಯು ಕಣ್ಣು ಬಿಟ್ಟು ದೇವತೆಗಳನ್ನು ನೋಡಿದಳು. ಅನಂತರ ಅವರನ್ನು ಕುರಿತು, ನಿಮಗೇನು ಕಷ್ಟ ಬಂತು, ಎಲ್ಲವನ್ನು ಹೇಳಿ ಎಂದಳು. ಆಗ ದೇವತೆಗಳು ಕೈ ಮುಗಿದು ತಮ್ಮ ಕಥೆಯನ್ನು ಹೇಳತೊಡಗಿದರು. ದೇವಿ, ಮಹಿಷಾಸುರನ ಹಾವಳಿ ಹೆಚ್ಚಾದಾಗ ನೀನು ಆ ದುಷ್ಟನನ್ನು ಕೊಂದು ನಮ್ಮೆಲ್ಲರನ್ನೂ ರಕ್ಷಿಸಿದೆ. ಈಗ ಮತ್ತೆ ವಿಪತ್ತು ಬಂದಿದೆ, ರಕ್ಷಿಸಬೇಕು. ನಮ್ಮ ಸ್ಥಾನಗಳು ಎಲ್ಲ ಹೋದವು. ರಾಕ್ಷಸರಲ್ಲಿ ಅತ್ಯಂತ ಸಮರ್ಥರಾದ ಶುಂಭ ನಿಶುಂಭರೆಂಬ ಇರುವರು ದುಷ್ಟರು ದೇವತೆಗಳನ್ನೆಲ್ಲ ಸದೆಬಡಿದು ಓಡಿಸಿ ಸ್ವರ್ಗವನ್ನು ವಶಪಡಿಸಿಕೊಂಡರು. ಈ ಸೂರ್ಯ, ಚಂದ್ರ, ಅಗ್ನಿ, ಯಮ, ನಿರುತಿ, ವಾಯು ಇವೆಲ್ಲರ ಅಧಿಕಾರಗಳನ್ನು ಕಿತ್ತುಕೊಂಡು ಇಂದ್ರನ ಸಿಂಹಾಸನವನ್ನು ಆಕ್ರಮಿಸಿಕೊಂಡರು. ನಮ್ಮೆಲ್ಲರ ವಾಹನಗಳು, ಆಯುಧಗಳು, ಕಾಮಧೇನು, ಕಲ್ಪವೃಕ್ಷ ಮೊದಲಾದವುಗಳೆಲ್ಲ ಅವರ ಕೈವಶವಾಗಿ ನಾವು ಇಂದು ಧೈರ್ಯಹೀನರಾಗಿ ಇಲ್ಲಿಗೆ ಬಂದಿದ್ದೇವೆ. ಆ ದೈತ್ಯರನ್ನು ಕೊಂದು ನಮ್ಮನ್ನು ರಕ್ಷಿಸು ಎಂದರು. ದೇವತೆಗಳ ಪ್ರಾರ್ಥನೆ ಲಾಲಿಸಿ ಪಾರ್ವತೀದೇವಿಯು ಅವರೆಲ್ಲರನ್ನೂ ಈ ಹಿಮಾಲಯದಲ್ಲೇ ಇರುವಂತೆ ನುಡಿದು ಅವರನ್ನು ಕಳುಹಿಸಿ ಅತ್ಯಂತ ಮೋಹಕವಾದ ಸುಂದರ ರೂಪವನ್ನು ಹೊಂದಿದಳು. ಅವಳ ಸೌಂದರ್ಯವೂ ದಶದಿಕ್ಕುಗಳನ್ನು ಬೆಳಗಿಸಿತು. ಅದೇ ಸಮಯದಲ್ಲಿ ದ್ರೋಹಿಗಳಾದ ಶುಂಭ ನಿಶುಂಭರ ಭೃತ್ಯರಾದ ಚಂಡಮುಂಡರು ಬೇಟೆಯಾಡುತ್ತಾ ಬಂದು ಹಿಮಾಚಲದ ಬಳಿಯಲ್ಲಿದ್ದ ಪಾರ್ವತಿಯನ್ನು ಕಂಡು ಅವಳ ಸೌಂದರ್ಯಕ್ಕೆ ಬೆರಗಾದರು. ಅನಂತರ ಚಂಡಮುಂಡರು ಆ ಪ್ರಚಂಡ ದೇವಿಯ ಮುಂದೆ ಮಾತನಾಡದೆ ಅಲ್ಲಿಂದ ತೆರಳಿ ಈಕೆಯನ್ನು ಶುಂಭನಿಗೆ ಹೆಂಡತಿಯನ್ನಾಗಿ ಮಾಡಬೇಕೆಂದು ಮಾತನಾಡಿಕೊಂಡು ತಮ್ಮ ಸ್ಥಳಕ್ಕೆ ಬಂದರು. ತಮ್ಮ ಸ್ಥಳವನ್ನು ತಲುಪಿದ ಒಡನೆ ಚಂಡನು ಶುಂಭನ ಬಳಿಗೆ ನಡೆದು ಅವನನ್ನು ಕುರಿತು, ನಾವು ಇಂದಿನ ಬೇಟೆಯಲ್ಲಿ ತಿರುಗುತ್ತಿದ್ದಾಗ ಹಿಮಾಚಲದಲ್ಲಿದ್ದ ಒಬ್ಬ ಸುಂದರ ಸ್ತ್ರೀಯನ್ನು ಕಂಡೆವು. ಅವಳ ರೂಪವು ಅಮೋಘವಾಗಿತ್ತು. ನಮ್ಮ ಅರಮನೆಯಲ್ಲಿ ಆ ಸ್ತ್ರೀ ರತ್ನವೊಂದನ್ನುಳಿದು 3 ಲೋಕಗಳಲ್ಲಿ ಅಮೂಲ್ಯವೆನಿಸಿದ ಎಲ್ಲ ರತ್ನಗಳೂ ಇವೆ. ಆನೆಗಳಲ್ಲಿ ಐರಾವತವು, ಕುದುರೆಗಳಲ್ಲಿ ಉಚ್ಛೈ ಶ್ರವವು, ಮರಗಳಲ್ಲಿ ಶ್ರೇಷ್ಠವಾದ ಪಾರಿಜಾತವು, ಕಮಲಗಳಲ್ಲೆಲ್ಲ ಸಮುದ್ರರಾಜನ ಕರಪದ್ಮವಾದ ಪಂಕಜ ರತ್ನವು, ಪುಷ್ಪಗಳಲ್ಲಿ ಕುಬೇರನ ಪುಷ್ಪರತ್ನವು, ಸ್ಯಂದನದಲ್ಲಿ ಬ್ರಹ್ಮನ ಮಣಿಮಯವಾದ ಸ್ಯಂದನದ ರತ್ನವು, ವರುಣಛತ್ರಿಗಳಲ್ಲಿ ಛತ್ರರತ್ನವು ನಮ್ಮ ಅರಮನೆಯಲ್ಲಿದೆ. ಆದರೆ ಇಂಥ ಸ್ತ್ರೀರತ್ನ ನಮಗಿಂದು ಇಲ್ಲವಾಗಿದೆ ಎಂದನು. ಚಂಡನು ಈ ರೀತಿ ನುಡಿಯಲು ಶುಂಭನು ಅದೆಲ್ಲವನ್ನು ಕೇಳಿ ಮೊದಲು ದೂತನನ್ನು ಕಳುಹಿಸಿ ಅವಳನ್ನು ಹೇಳಬೇಕು, ಬರದಿದ್ದರೆ ಹಿಡಿದು ತರಿಸಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸಿ ಸುಗ್ರೀವನೆಂಬ ರಾಕ್ಷಸನನ್ನು ಕರೆದು, ಸುಗ್ರೀವ, ಆ ಸ್ತ್ರೀಯಲ್ಲಿಗೆ ಹೋಗಿ ಅವಳನ್ನು ಕುರಿತು ನಾನಾ ಪದವಿ ಐಶ್ವರ್ಯ ಭೋಗಗಳೆಲ್ಲ ನಿನಗೆ ಸೇರುತ್ತದೆ. ಶುಂಭನು 3 ಲೋಕಗಳ ರಾಜನಾಗಿದ್ದಾನೆ. ಅವನು ಉದಾರ, ವೀರ, ಶೂರ. ಅವನನ್ನು ಹಿಡಿದು ಭೋಗಿಸು ಎಂದು ಉಡಂಬಡಿಸು. ಕೇಳದಿದ್ದರೆ ವಿಧವಿಧವಾದ ಉಪಾಯಗಳನ್ನು ಮಾಡು. ಕೊನೆಗೆ ಮುಂದಲೆಯನ್ನು ಹಿಡಿದು ಎಳೆದೊಯ್ಯುವೆನೆಂದು ನುಡಿ ಎಂದನು. ತನ್ನ ಒಡೆಯನು ನುಡಿದಂತೆ ಸುಗ್ರೀವನು ಅಲ್ಲಿಂದ ಹೊರಟು ಹಿಮಾಚಲವನ್ನು ಸೇರಿ ಅಲ್ಲಿ ಪರದೇವಿಯನ್ನು ಕಂಡನು. ಪಾರ್ವತಿಯ ಸೌಂದರ್ಯವು ಅಸಾಧಳವಾಗಿತ್ತು. ಈಕೆ ಜಗತ್ತನ್ನೇ ಸೃಷ್ಟಿಸಿದವಳೋ, ಹರಿಹರರಿಗೆ ಜನ್ಮ ನೀಡಿದವಳು ಎಂದು ಆಶ್ಚರ್ಯಚಕಿತನಾಗಿ ರಾಕ್ಷಸ ದೂತನು ಈಕೆಯನ್ನು ಮಾತನಾಡಿಸಿ, ನೋಡುತ್ತೇನೆ, ಅದಕ್ಕೇನು ಉತ್ತರ ಹೇಳುವಳೋ ನೋಡೋಣವೆಂದುಕೊಂಡು ಪಾರ್ವತಿಯನ್ನು ಕುರಿತು, ನೀನು ಯಾರು? ನೀನೊಬ್ಬಳೇ ಈ ಘೋರವಾದ ಕಾಡಿನಲ್ಲಿ ಇರುವುದೇಕೆ? ನಿನ್ನ ಪತಿಯಾರು? ಮನುಷ್ಯರೇ ಇಲ್ಲದ ಈ ಸ್ಥಾನದಲ್ಲಿ ಇರಬಹುದೇ? ಇಲ್ಲಿಯೋ ವೃಕ, ದಂತಿ, ಸಿಂಹ, ಶರಭಗಳ ಹಾವಳಿ ಬಹಳವಾಗಿದೆ. ಹೇಳು, ನೀನ್ಯಾರು ಎಂದನು. ಅವನ ಮಾತನ್ನು ಕೇಳಿ ಹಿಮವಂತ ಸುತೆಯಾದ ಪಾರ್ವತಿಯು ಕಣ್ಣು ತೆರೆದು ನೋಡಿ, ನಮ್ಮ ಗೊಡವೆ ನಿನಗೇಕೆ? ನಮ್ಮ ಮಾತು ನಿನಗೇಕೆ? ನಾವು ಕಾಡು ಮನುಷ್ಯರು, ನೀನು ನಡೆ ಇಲ್ಲಿಂದ ಎಂದಳು. ರಾಕ್ಷಸರ ದೂತನಾದ ಸುಗ್ರೀವನು ಅವಳೊಡನೆ ವಿವೇಕದಿಂದ ಮಾತನಾಡಿದನು. ಅತ್ಯಂತ ಘೋರವಾದ ಈ ಅಡವಿಯಲ್ಲಿ ಒಬ್ಬಳೇ ಇರುವೆಯಲ್ಲ, ಇಲ್ಲಿ ಜನರ್ಯಾರೂ ಇಲ್ಲದೆ ಅನವರತವು ಘೋರ ಮೃಗಗಳು ಓಡಾಡುತ್ತಿವೆಯಲ್ಲ, ನಿನಗೆ ಯಾರೂ ಜೊತೆಗಿಲ್ಲವಲ್ಲ ಎಂದು
ದಯೆಯಿಂದ ಕೇಳಿದರೆ ಅದರಿಂದಾದ ತಪ್ಪೇನು ಎಂದನು. ಅದಕ್ಕೆ ದೇವಿಯು, ನಮ್ಮ ಮೇಲೆ ನಿನಗೆ ಬಹಳ ದಯೆಯೂ ಉಂಟಾಗಿರುವುದರಿಂದ ನಾವು ಈಗ ಮೌನವಾಗಿರುವುದು ನೀತಿಯಲ್ಲ, ಕೇಳು. ನನ್ನನ್ನು ದೇವಿ ಎನ್ನುತ್ತಾರೆ. ಇಂದಿನವರೆಗೂ ನನಗೆ ಪತಿ ಇಲ್ಲ, ನಾನೊಬ್ಬಳೇ ಇದ್ದೇನೆ. ಈ ಪ್ರಪಂಚದ ಜನಗಳ ಸಂಘವಿಲ್ಲ ನನಗೆ. ಈ ಪರ್ವತ ಪ್ರಾಂತದಲ್ಲಿ ಯಾವತ್ತೂ ಇರುತ್ತಿರುವೆನು. ನನ್ನನ್ನು ದುಷ್ಟರೇನು ಮಾಡಬಲ್ಲರು? ಈ ದುಷ್ಟ ಮೃಗಗಳೇನು ತಾನೇ ಮಾಡಬಲ್ಲವು? ಈ ಜಗತ್ತಿಗೆಲ್ಲ ಒಬ್ಬನ ಆಜ್ಞೆಯೇ ಸರ್ವಕ್ಕೂ ಅನ್ವಯವಾಗಿ ನಾನು ಕುಶಲದಿಂದಿದ್ದೇನೆ ಎಂದಳು. ದೇವಿಯ ಮಾತಿಗೆ ಸುಗ್ರೀವನು, ದೇವಿ, ಶುಂಭ ನಿಶುಂಭರೆಂಬ ಅಸುರರು ಇಂದಿಗೂ 3 ಲೋಕದ ಅಸುರಗಳ ಅರಸುಗಳಾಗಿದ್ದಾರೆ. ಅವರ ದೂತನಾದ ಸುಗ್ರೀವ ನಾನು. ಈ ಶುಂಭನ ಶೌರ್ಯಕ್ಕೆ 1000 ಮುಖದ ಆದಿಶೇಷನ ಶೌರ್ಯವು ಸಮವಾದುದಲ್ಲ. ಅವನು ಯಜ್ಞದ ಆಹುತಿಗಳನ್ನು ತೆಗೆದುಕೊಂಡನು. ದೇವತೆಗಳನ್ನು ಹೊಡೆದಟ್ಟಿ ಸಮಸ್ತ ಲೋಕಗಳಿಗೂ ರಾಜನಾಗಿದ್ದಾನೆ. ದೇವತೆಗಳು ದುಃಖದಿಂದ ಅಜ್ಞಾತವಾಸ ಮಾಡುತ್ತಿದ್ದಾರೆ. ಈ ಜಗತ್ತೆಲ್ಲ ನಡೆಯುತ್ತಿರುವುದು ಶುಂಭನ ಆಜ್ಞೆಯಿಂದಲೇ. ಅವನೇ ಸೂರ್ಯನಾಗಿ ಬೆಳಗುತ್ತಿದ್ದಾನೆ, ಗಾಳಿಯಾಗಿ ವಿಹರಿಸುತ್ತಿದ್ದಾನೆ, ಈ ಪ್ರಪಂಚದಲ್ಲಿ ಅಗ್ನಿಯಾಗಿ ಪ್ರಜ್ವಲಿಸುತ್ತಿದ್ದಾನೆ. ಶಿವನು ಜಡದಲ್ಲಿ ಧರಿಸಿರುವ ಚಂದ್ರನಾಗಿ ಎಲ್ಲ ಕಡೆ ಬೆಳದಿಂಗಳು ಹರಡುತ್ತಾ ನವಗ್ರಹಗಳೇ ತಾನಾಗಿ ಈ ಜಗತ್ತನ್ನು ನಡೆಸುತ್ತಿದ್ದಾನೆ. ಎಲ್ಲರ ಅಧಿಕಾರಗಳನ್ನು ವಶಪಡಿಸಿಕೊಂಡು ಸ್ವರ್ಗದ ಇಂದ್ರನನ್ನೇ ಸಿಂಹಾಸನದಿಂದ ನೂಕಿ ಸ್ವರ್ಗದ ರಾಜನಾಗಿದ್ದಾನೆ. ಅವರವರ ಕರ್ಮ ಯಾರೇನು ಮಾಡಿಯಾರು? ಶುಂಭನಿಗೆ ಸರ್ವಸಂಪತ್ತು ಸೇರಿ ಅವನ ವೈಭವವನ್ನು ವರ್ಣಿಸಲಾರೆ. ಈ 3 ಲೋಕಗಳ ರತ್ನಗಳು ನಮ್ಮಲ್ಲಿ ಬಂದು ಸೇರಿವೆ. ಇಂದ್ರನ ಗಜರತ್ನವೆನಿಸಿದ ಐರಾವತ, ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ ವಾರುಣಿ, ಉಚ್ಚೈಶ್ರವವು ನಮಗೆ ಸೇರಿದೆ. ಅವನು ರತ್ನಮಾಲೆಯಂತೆ ಇದ್ದಾನೆ. ಆ ರತ್ನಮಾಲೆಯಲ್ಲಿ ನಿಶುಂಭನು ನವರತ್ನದಂತಿದ್ದಾನೆ. ಅವನೇ ಶುಂಭನ ತಮ್ಮ. ಅಸಂಖ್ಯಾತ ಆಯುಧಗಳಲ್ಲಿ ಇಂದ್ರನ ವಜ್ರಾಯುಧವೇ ಶ್ರೇಷ್ಠವಾದದ್ದು. ಅದೇ ನಮ್ಮಲ್ಲಿದೆ. ಹೆಚ್ಚೇಕೆ ಹೇಳಲಿ? ದೇವತೆಗಳಲ್ಲಿದ್ದ ರತ್ನಗಳು, ಗಂಧರ್ವರ ಅಮೂಲ್ಯ ರತ್ನಗಳು ನಮಗೆ ಸೇರಿವೆ. ಆದರೆ ಸ್ತ್ರೀ ರತ್ನವಾದ ನೀನು ಮಾತ್ರ ನಮ್ಮಲ್ಲಿಲ್ಲವಾಗಿರುವೆ. ಆದ್ದರಿಂದ ಅಮೂಲ್ಯ ರತ್ನಗಳಿಗೆ ಒಡೆಯನಾಗಿರುವ ಶುಂಭನಿಗೆ ಆ ಎಲ್ಲ ರತ್ನಗಳಿಗೂ ಶ್ರೇಷ್ಠಳಾಗಿರುವ ನೀನು ದೊರಕಿದರೆ ಸರ್ವೈಶ್ವರ್ಯವೆಲ್ಲವೂ ನಿನ್ನದಾಗಿ ನೀನು ಅಸಂಖ್ಯಾತ ಸಾಲು ಸಾಲು ಛತ್ರಿಗಳ ಸೇವೆಯ ಭಾಗ್ಯಕ್ಕೆ ಅರ್ಹಳಾಗುವೆ. ಶುಂಭನ ಕೈ ಹಿಡಿ, ನಿನ್ನ ಕೈಸಿರಿಯಿಂದ ತುಂಬುತ್ತದೆ. ಈಗ ಯಾವ ಯೋಚನೆಯನ್ನೂ ಮಾಡದೆ ನನ್ನೊಡನೆ ನಡೆ. ನಿನಗೂ ಶುಂಭನಿಗೂ ಕ್ಷೀರದಲ್ಲಿ ಸಕ್ಕರೆ ಬೆರೆಸಿದಂತೆ ಮಧುರವಾದ ಸಂಬಂಧವಾಗುತ್ತದೆ. ಅವನೇ ನನ್ನನ್ನು ಕಳುಹಿಸಿದ್ದಾನೆ. ಬೇಗನೆ ಕರೆದು ತರಲು ಆಜ್ಞೆ ಮಾಡಿದ್ದಾನೆ. ನಾನು ನಿನ್ನ ಸೇವಕನಾಗಿದ್ದೇನೆ ಎಂದನು. ಸುಗ್ರೀವನ ಮಾತುಗಳನ್ನು ಕೇಳಿ ಯೋಗಿಗಳ ದಾತಾರೆಯಾದ ಪರದೇವಿಯು ನಸುನಗುತ್ತಾ, ನೀನು ನುಡಿದ ಮಾತು ನಿಜ. ಶುಂಭ ನಿಶುಂಭರೇ ಈ 3 ಲೋಕಕ್ಕೆ ಒಡೆಯರಾಗಿದ್ದಾರೆ. ಅದು ಸುಳ್ಳಲ್ಲ. ಮತ್ತೆ ನನಗಂತೂ ಪರಾಬ್ಧ ಒಂದಿದೆ. ಅದು ಬಿಡಲೊಲ್ಲದು. ಏನು ಮಾಡಲಿ? ನಾನು ಅಲ್ಪ ಬುದ್ಧಿಯಿಂದ ಮಾಡಿಕೊಂಡಿರುವ ಶಪಥಕ್ಕೆ ನಿನ್ನ ಜೊತೆ ಬಂದೆನಾದರೆ ಭಂಗ ಬರುವುದು. ಶುಂಭನನ್ನು ಪಡೆದು ಸುಖಿಸುವ ಭಾಗ್ಯ ನನಗಿಲ್ಲ. ನಾನು ಬಹಳ ಅದೃಷ್ಟಹೀನರಾದವಳು. ಯಾರು ನನ್ನನ್ನು ಯುದ್ಧದಲ್ಲಿ ಹೋರಾಡಿ ಜಯಿಸುವರೋ ಅವರೇ ನನ್ನ ಪತಿ. ಹಿಂದಿನವರೆಗೆ ರಣದಲ್ಲಿ ನನ್ನನ್ನು ಜಯಿಸಿದವರು ಯಾರೂ ಇಲ್ಲ. ಇನ್ನು ನನ್ನ ಅದೃಷ್ಟಕ್ಕೆ ಶುಂಭ ನನ್ನನ್ನು ಜಯಿಸುವನೋ ಇಲ್ಲವೋ ಗೊತ್ತಿಲ್ಲ. ನನಗೆ ಪತಿಸುಖವು ಭಾಗ್ಯದಲ್ಲಿ ಬರೆದಿದ್ದರೆ ಶುಂಭನು ನನ್ನನ್ನು ಜಯಿಸುತ್ತಾನೆ, ಇಲ್ಲದಿದ್ದರೆ ಇಲ್ಲ. ನನ್ನ ಹಣೆಯ ಬರಹ ಇದ್ದಂತೆ ಆಗುವುದು. ನೀನು ನಡೆ. ನೀನು ನನ್ನ ಹಿತಚಿಂತಕನೆಂಬುದರಲ್ಲಿ ಅನುಮಾನವೇ ಇಲ್ಲ. ನಡೆ, ಹೋಗಿ ಶುಂಭ ನಿಶುಂಭರನ್ನು ಬೇಗ ಕರೆದುಕೊಂಡು ಬಾ. ಆಮೇಲೆ ನನಗೂ ಶುಂಭನಿಗೂ ಮದುವೆಯನ್ನು ಮಾಡುವೆಯಂತೆ ಎಂದಳು. ದೇವಿಯ ಮಾತನ್ನು ಕೇಳಿ ದೂತನು ಕೋಪದಿಂದ, ಶುಂಭನು 3 ಲೋಕಗಳ ಅರಸ, ನಿಶುಂಭನು ಮಹಾವೀರ, ಎಲ್ಲ ರಾಜರನ್ನು ಗೆದ್ದು ಅರಸನಾದ ಅವರು ನೀನು ಕರೆದಾಕ್ಷಣ ನೀನು ಇರುವಲ್ಲಿಗೆ ಬರುವರೇ? ನೀನೆಲ್ಲಿ? ಧೀರ ಶುಂಭವನೆಲ್ಲಿ? ನಿನಗೂ ಅವನಿಗೂ ಎಷ್ಟು ಅಂತರವಿದೆ? ಅವನೊಡನೆ ನೀನು ಯುದ್ಧ ಮಾಡುವೆ ಎಂದರೆ ಅದು ಹಾಸ್ಯವಾದೀತು. ಸಮಸ್ತ ದೇವತೆಗಳನ್ನು ಜಯಿಸಿದವನೊಡನೆ ನೀನು ಯುದ್ಧ ಮಾಡುವೆಯೇ? ಶುಂಭನೊಬ್ಬನೇ ಈ ಜಗತ್ತಿಗೆಲ್ಲ ವೀರನಾಗಿದ್ದಾನೆ. ಅವನ ಮುಂದೆ ನೀನು ನಿಲ್ಲುವುದು ಆಗುವುದೇ? ಹೆಡ್ಡತನವನ್ನು ಬಿಡು. ಸರ್ವಸ್ವವು ನಿನ್ನದಾಗುತ್ತದೆ. ನೀನು ಒಳ್ಳೆಯ ಮಾತಿನಿಂದ ಬರದಿದ್ದರೆ
ಮುಂದಲೆಯನ್ನು ಹಿಡಿದು ಎಳೆದುಕೊಂಡು ಹೋಗುವೆನು. ಮಾನವನ್ನು ಕಳೆದುಕೊಂಡು ಬರುವುದಕ್ಕಿಂತ ಮಾನವಾಗಿ ಬಾ ಎಂದನು. ದೇವಿಯು ಅವನ ಮಾತುಗಳಿಗೆ ಏನು ಮಾಡಲಿ, ಇದು ನನ್ನ ಪ್ರಾರಬ್ಧ ಕರ್ಮ, ಹೋಗಿ ಶುಂಭ ನಿಶುಂಭರನ್ನು ಕರೆತುತ್ತಾ ನನಗಾಗಿ ಈ ಒಂದು ಕೆಲಸವನ್ನು ಮಾಡು, ನಡೆ ಎಂದಳು. ದೂತನು ತನ್ನ ಮಾತಿಗೆ ಒಪ್ಪದ ದೇವಿಯ ಲಕ್ಷಣವನ್ನರಿತು ಅಲ್ಲಿಂದ ಹೊರಟನು. ದೇವಿಯು ರಾಕ್ಷಸರ ನಿರೀಕ್ಷೆಯನ್ನು ಮಾಡುತ್ತಾ ಶುಂಭನನ್ನು ಕೆಡಹಿಕೊಂದು ಈಗಲೇ ದೇವತೆಗಳ ಚಿಂತೆಯನ್ನು ಪರಿಹರಿಸುವೆನೆಂದು ನಿರ್ಧರಿಸಿ ಚಿದಾನಂದಾತ್ಮ ಗುರುವರರನ್ನು ನೆನೆದಳು. ಇಲ್ಲಿಗೆ ದೂತ ಸಂವಾದವೆಂಬ ದಶಮೋಧ್ಯಾಯವು ಮುಕ್ತಾಯವಾಯಿತು. Thanks for watching this video. Please subscribe my YouTube channel for more videos and click bell icon for further updates.